ಅಧಿಕಾರಿ ಕರೆದು ಆದೇಶವನ್ನು ಮಾಡಿದೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಬೇಕು ಅಂತ ಹೇಳಿ. 8ನೇ ತರದಿಂದ ಅವ್ರು MA MSc PhD ಮಾಡೋವರೆಗೂ ಅವರಿಗೆ ವಿದ್ಯಾರ್ಥಿ ವೇತನ, ಪ್ರತಿ ವರ್ಷ ವಿದ್ಯಾರ್ಥಿ ವೇತನ. 8ನೇ ಚಾಲು ಆದ್ರೆ PG ವರೆಗೂ ವಿದ್ಯಾರ್ಥಿ ವೇತನ. ಒಂದೇ ವರ್ಷದಲ್ಲಿ 11 ಲಕ್ಷ ಜನ ರೈತ ಮಕ್ಕಳು ಇವತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮುಂದೆ ಬಂದಂತ ಸರ್ಕಾರ ನಿಲ್ಲಿಸ್ತು. ಎರಡನೇ ಕೆಲಸ ಯಶಸ್ವಿ ಯೋಜನೆ SM ಕೃಷ್ಣ ಅವರು ತಂದಿದ್ರು. ಅವ್ರು ತಂದ ನಡಕಿನ ಸರ್ಕಾರ ನಿಲ್ಲಿಸಿತ್ತು. ನಾನು ಬಂದ್ಮೇಲೆ ಎಲ್ಲ ರೈತರು ಹೇಳಿದ್ರು, ನಾನು ಸರ್ಕಾರಿ ಸಚಿವರಿದ್ದಾಗ ಕೂಡ ಹೇಳಿದ್ರು ಯಶಸ್ವಿ ಯೋಜನೆಯನ್ನು ರೈತರಿಗೆ ಮಾಡಿಕೊಡ್ಬೇಕು ಅಂತ. ನಾನು ಬಂದ್ಮೇಲೆ 300 ಕೋಟಿ ರೂಪಾಯಿನ ಕೊಟ್ಟು ಯಶಸ್ವಿ ಯೋಜನೆಯನ್ನ ನಾನು ಪ್ರಾರಂಭ ಮಾಡಿದ್ದೆ. ಬೀಜ ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ. 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನ ರೈತರ ಪರವಾಗಿ ನಾವು ಮಾಡಿದ್ವಿ. ಆದ್ರೆ SM ಕೃಷ್ಣ ಸರ್ಕಾರ ಮಾಡಿದೆ, ನಾವು ಮಾಡಬಾರ್ದು ಅಂತ ಯೋಚನೆ ಮಾಡಲಿಲ್ಲ. ರೈತರು ಒಳ್ಳೇದಕ್ಕೆ ಮಾಡೋಣ ಅಂತ ಮಾಡಿದ್ವಿ. ಆದ್ರೆ ಇವರು ಬಸವರಾಜ ಬೊಮ್ಮಾಯಿ ವಿದ್ಯಾರ್ಥಿ ವೇತನ ಕೊಟ್ಟನ, ನಾವು ಕೊಟ್ರೆ ಅವನಿಗೆ ಹೆಸರು ಬರ್ತೈತೆ ಅಂತೇಳಿ ಅದನ್ನ ನಿಲ್ಲಿಸಿಲ್ಲ. ಇದೊಂದು ರೈತ ವಿರೋಧಿ ಧೋರಣೆ ಈ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಮಾತಾಡಿದೆ ನೋಡ್ರಿ, ಎಲ್ಲ ರೈತರದ್ದು ಸುಮಾರು 100 ಕ್ವಿಂಟಲ್ ಆದ್ರೂ ತಗೋಬೇಕು ಅಂತ ಹೇಳಿದ್ರು. 50 ಕ್ವಿಂಟಲ್ ಅಂತ ಹೇಳಿದ್ದಾರೆ. ಆಯ್ತು, 50 ಕ್ವಿಂಟಲ್ ತಗೊಳ್ಳೋದಕ್ಕಾದ್ರೂ ಕೂಡ ಇವ್ರು ಕೈಚೀಲ ಹಿಡ್ಕೊಂಡಿಲ್ಲ ಬಂದಿಲ್ಲ. ಇದು ಮೊದಲೇ ಪ್ರಾರಂಭ ಆಗಿದ್ದು ದೇವರಾಜ ಕಾಲದಲ್ಲಿ. ರೈತರು ಬೆಳೆದ ಬೆಳೆಗೆ ಧಾನ್ಯ ಸಿಗ್ಲಿಲ್ದಾಗ ಫಸ್ಟ್ ಪ್ರಾರಂಭ ಮಾಡಿದ್ದು ದೇವರಾಜ. ಅವ್ ಅಧಿಕಾರಿಗಳೆಲ್ಲ ಹೇಳಿದ್ರು, ಹೆಂಗ್ ಮಾಡೋದು, ನಾವು ತಗೊಂಡು ಏನ್ ಮಾಡೋದು ಅಂದ್ರು. ನೀವೇನ್ ತಗೊಂಡು ಮಾಡೋದು ಬೇಡ, ಮಾರುಕಟ್ಟೆಗೆ ನೀವು ಗೋಣಿಚೀಲ ಹಿಡ್ಕೊಂಡು ಹೇಳಿರಿ, ರೇಟ್ ತನ ಏರ್ತೈತೆ ಅಂತ ಹೇಳಿದ್ರು. ಆ ರೀತಿ ಕೆಲಸ ಮಾಡ್ಬೇಕಾಯ್ತು ಈ ಸರ್ಕಾರ. ಇಲ್ಲಿ ಗೋಣಿಚೀಲನೂ ಇಲ್ಲ, ಖರೀದಿ ಕೇಂದ್ರನೂ ಇಲ್ಲ. ರೈತರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇವತ್ತು ಈ ಸರ್ಕಾರ ಮಾಡ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ. ರೈತರು ಅಂತಂದ್ರೆ ಈ ಸರ್ಕಾರಕ್ಕೆ ಅಸಹ್ಯ, ರೈತರ ವಿಚಾರ ಅಂದ್ರೆ ಬಹಳ ಅಸಹ್ಯ. ಬೆಳೆ ಪರಿಹಾರ ನಾನು ಮುಖ್ಯಮಂತ್ರಿಯಾಗಿ ಪ್ರವಾಹ ಬಂತು, ಅವತ್ತಿನ ದಿನ ಪ್ರವಾಹ ಶುರುವಾಯ್ತು. ಸದ್ಯಪ್ಪ ಹೇಳಿದ್ರೆ ನೆನಪು ಮಾಡಿ ಬರಿಬೇಕು ಸ್ವಲ್ಪ. ಬರೀ ಈಗ ಇದ್ದದನ್ನ ಇದ್ದವ್ರ ಬಗ್ಗೆ ಅಡ್ಡ ಬರೆದ್ರಾಗತ್ತ. ಇಂಥ ಸಂದರ್ಭದಲ್ಲಿ ಹಿಂದೇನಾಗಿತ್ತು, ಅವಾಗ ಸರ್ಕಾರ ಏನ್ ಮಾಡ್ತು, ಈಗೇನ್ ಮಾಡಕತ್ತಿಲ್ಲ ಅನ್ನೋದು ಬರಿಬೇಕು. ಅವಾಗ ಈಗಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ರೆ ಎಷ್ಟು ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ. ಸಿದ್ದರಾಮಣ್ಣ, ನೀನಂತೂ ಕೊಡುದಿಲ್ಲ, ನಾನೇ ಕೊಡ್ಬೇಕು ಹೇಳ್ತೀನಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಏನ್ ಕೊಡ್ತದೆ? ಕೇಂದ್ರ ಸರ್ಕಾರ 6,300 ಒಣ ಬೇಸಾಯ ಕೊಡ್ತಿದ್ರು. ನಾವು 13,600 ರೂಪಾಯಿ ಒಂದು ಹೆಕ್ಟರ್ ಕೊಡ್ತೀವಿ. ನೀರಾವರಿ 15 ಕೊಡ್ತಿದ್ರು, ನಾವು 25,000 ಕೊಟ್ವಿ. ತೋಟಪಟ್ಟಿಗಳಿಗೆ 18 ಕೊಡ್ತಿದ್ರು, 25,000 ಕೊಟ್ವಿ. ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಬೆಳೆ ಪರಿಹಾರ ಡಬಲ್ ಕೊಟ್ವಿ. ಕೇಂದ್ರ ಸರ್ಕಾರ ಕೂಡ ಡಬಲ್ ಕೊಟ್ವಿ. ಈಗಿನ ಸರ್ಕಾರ ಇವತ್ತು ನಮ್ಮ ಬೆಳೆ ಪರಿಹಾರ ಏನು ಸಿಕ್ಕಿದೆ, ಏನು ನಮ್ಮ ಮೆಕ್ಕೆಜೋಳ ನಾಶ ಆಗಿದೆ ಅದರ 10% ಅಷ್ಟೇ ಸಿಕ್ಕಿದೆ. 90% ಜನ ರೈತರು ಏನು ಬೆಳೆದಾರ ಮೆಕ್ಕೆಜೋಳ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅವರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. 500 ರೂಪಾಯಿ 200 ರೂಪಾಯಿ ಹಾಕಾಗತ್ತಾರೆ. ಕೆಲವು ಕಡೆ 500 ರೂಪಾಯಿ ಹಾಕ್ಯಾರ, 380 ಹಾಕ್ಯಾರ. ನೀವು ಯಾಕೆ ಇದು ಮಾಡಿದ್ರು? ಪಾಪ ಸರ್ಕಾರ ಬಡವಾಗೈತಿ, ಅದೇ ಇದನ್ನ ಹೇಳ್ತಾರೆ 10% ಬಂಗಾರ ಬಂಗಾಪುರದಾಗ ಒಬ್ಬಂಗ ಸದ್ಯಪ್ಪ ನಿಮ್ಮೂರ ಹಿಂಗಾದ್ರೆ ಹೆಂಗ ಇಡೀ ಬಂಗಾಪುರ ಒಬ್ಬನ ಸುದ್ದಿಯೇ ಇಲ್ಲ. ಸುದ್ದಿ ಆಗ್ಬೇಕಲ್ಲ, ಬಂಗಾಪುರದಲ್ಲಿ ಒಬ್ಬ